ನಮಸ್ಕಾರ. ಹನುಮಗಿರಿ ಬ್ರಹ್ಮ ಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಒಂದು ಬ್ರಹ್ಮ ಕಲಶ ಅಂತ ಹೇಳುವಾಗ ಅದರ ಹಿಂದೆ ಅನೇಕರ ಶಕ್ತಿ ಇರ್ತದೆ. ಅದರಲ್ಲೂ ಮುಖ್ಯವಾಗಿ ಪಾತ್ರ ವಹಿಸುವವರು ಮಹಿಳೆಯರು. ಮಹಿಳಾ ಸಮಿತಿಯ ಸಂಚಾಲಕರು, ಅದೇ ರೀತಿಯಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ವಿದ್ಯಾಗೌರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಮಹಿಳಾ ಸಮಿತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಕೇಳ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈ ಬ್ರಹ್ಮ ಕಲಶೋತ್ಸವದಲ್ಲಿ ಮಹಿಳಾ ಸಮಿತಿಯ ಕಾರ್ಯ ಯಾವ ರೀತಿಯಲ್ಲಿ ಇರ್ತದೆ ಅಂತ? ಮಹಿಳಾ ಸಮಿತಿ ಅಂದ್ರೆ ನಾವು ಒಂದು ಸಮಿತಿಯಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರತಿ ಗ್ರಾಮದಲ್ಲಿಯೂ ನಾವು ಮಹಿಳಾ ಸಮಿತಿ ಅಂತ ಹೇಳಿದ್ರೆ ಒಂದು ಸಂಚಾಲಕರು, ಸಹ ಸಂಚಾಲಕರಾಗಿ ಒಂದು 2, 4, 5 ಜನರನ್ನು ಮಾಡಿ, ಮತ್ತೊಂದು ಅದರಲ್ಲಿ ಮೆಂಬರ್ಸ್ ಸದಸ್ಯರನ್ನು ಸೇರಿಸಿ ಒಂದು ಕನಿಷ್ಠ ಒಂದು 30 ಜನರ ಒಂದು ತಂಡವನ್ನು ಪ್ರತಿ ಗ್ರಾಮದಲ್ಲಿ ನಾವು ಮಾಡಿದ್ದೇವೆ. ಪ್ರತಿ ಗ್ರಾಮದಲ್ಲಿ 30 ಜನ. 60 ಗ್ರಾಮದಲ್ಲಿ? ಹೌದು, 60 ಗ್ರಾಮದಲ್ಲಿ ಆಗ್ಲಿಲ್ಲ, 42 ಗ್ರಾಮದಲ್ಲಿ ನಾವು ಆಗಿದ್ದಾರೆ. ಹಾಗೆ ಕೆಲವರು ಹತ್ರ ಇದ್ದವರು ಸೇರಿಕೊಂಡು ಹಾಗೆ ಮಾಡಿದ್ದಾರೆ. ಹಾಗೆ 42 ತಂಡ ಆಗಿದೆ. ಈ ಮಹಿಳಾ ತಂಡಗಳ ಕೆಲಸ ಏನು ನಾಲ್ದು ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ? ಹೌದು, ಮಹಿಳಾ ತಂಡದ ತುಂಬಾ ಸಂತೋಷದಿಂದ ಅವರು ಭಾಗವಹಿಸ್ತಾ ಇದ್ದಾರೆ. ಒಂದು ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಸುರುವಿಗೆ ಅವರು ದೀಕ್ಷೆ ತಗೊಂಡದ್ದು, ಶ್ರೀರಾಮ ತಾರಕ ಜಪವನ್ನು ಮಾಡುವ ಅಂತ ದೀಕ್ಷೆ ತಗೊಂಡಿದ್ದಾರೆ. ಈಗ ಮುಂದೆ ಕೂಡ ಕೊಡ್ತಾ ಇದ್ದೇವೆ ಪ್ರತಿ ಗ್ರಾಮದಲ್ಲಿ ಅವರವರ ಧಾರ್ಮಿಕ ಕ್ಷೇತ್ರದಲ್ಲಿ. ಅದು ಯಾವುದೇ ದೇವಸ್ಥಾನ ಇರ್ಬೋದು ಅಥವಾ ಭಜನಾ ಮಂದಿರ ಆಗಿರ್ಬೋದು, ಯಾವುದೇ ಸತ್ಯನಾರಾಯಣ ಕಟ್ಟೆಯೋ ಹಾಗೆ ಅಂತ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಅವರಿಗೆ ದೀಕ್ಷೆ, ಪುನಃ ಬೇರೆ ಪಡೆಯದವರಿಗೆ ದೀಕ್ಷೆ ಕೊಟ್ಟು ಎಲ್ಲರೂ ರಾಮತಾರಕ ಜಪದಲ್ಲಿ ಭಾಗವಹಿಸುವ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಅದಲ್ಲದೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಏಕಕಾಲಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ನಮ್ಮ ಮನೆಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ, ಸಂಜೆ 6 ರಿಂದ 7 ಅವರವರ ಮನೆಯಲ್ಲೇ ರಾಮತಾರಕ ಜಪವನ್ನು ಕೂಡ ಮಾಡ್ಲಿಕ್ಕಿದ್ದೇವೆ. ಹಾಗೆ ಇದೊಂದು ಕೋಟಿ ಜಪ ಮೀರಿ ಹೋಗ್ಲಿ ಅಂತ ಹೇಳೋ ಮಹಿಳಾ ಸಮಿತಿಯಲ್ಲೇ ಕೋಟಿ ಆಗ್ಲಿ ಅಂತ ಹೇಳೋ ಒಂದು ವಿಷಯ. ಎರಡನೇದು ವಿಷಯ ಅಂತ ಹೇಳಿದ್ರೆ, ನಾಡ್ದು ಏಪ್ರಿಲ್ 3ಕ್ಕೆ ಶ್ರೀರಾಮ ಜ್ಯೋತಿ ಹಾಗೂ ಆಂಜನೇಯ ಜ್ಯೋತಿ ನಮ್ಗೆಲ್ರಿಗೂ ತಿಳಿದಾಗ ರಥದಲ್ಲಿ ಬರ್ಲಿಕ್ಕಿದೆ. ಎಲ್ಲಾ ಗ್ರಾಮವನ್ನು ಸಂಪರ್ಕ ಮಾಡ್ತಾ ಅದು ಮುಂದುವರಿಸಿ ಇಲ್ಲಿಗೆ ಮುಟ್ಲಿಕ್ಕೆ ಇದೆ. ಹಾಗೆ ಆ ಗ್ರಾಮದಲ್ಲಿ ಕ್ಷೇತ್ರವನ್ನು ಪ್ರವೇಶ ಮಾಡುವಾಗ ಆ ಸಮಿತಿಗಳ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ, ಭಜನಾ ತಂಡ ನೃತ್ಯ ಭಜನೆ ಎಲ್ಲ ಮಾಡಿಕೊಂಡು ಸ್ವಾಗತಿಸ್ಲಿಕ್ಕೆ ಇದ್ದಾರೆ. ಮತ್ತೆ ಮೂರನೇದು, ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ನಮಗೆ ಸ್ವಯಂ ಸೇವಕರಾಗಿ ಮಹಿಳೆಯರು ಭಾಗವಹಿಸ್ಲಿಕ್ಕಿದ್ದಾರೆ. ಅದು ಪ್ರಸಾದ ಪ್ಯಾಕಿಂಗ್ ಆಗ್ಲಿ, ಬಡಿಸುವುದಾಗ್ಲಿ, ಬೇರೆ ಏನಾದ್ರೂ ನೀರು ಕೊಡುದು, ಬಾಯಾರಿಕೆ ಕೊಡುದು, ಹಾಗೆ ಇಲ್ಲಿಯ ವಿಚಾರಗಳಲ್ಲೆಲ್ಲ ಒಂದು ಭಾಗವಹಿಸಿಕೊಂಡು ಮಹಿಳಾ ತಂಡ ಸ್ವಯಂ ಸೇವಕರಾಗಿ ಕೂಡ ಇಲ್ಲಿ ಭಾಗವಹಿಸ್ಲಿಕ್ಕೆ ಇದ್ದಾರೆ. ಪ್ರತಿ ಗ್ರಾಮಕ್ಕೂ ಒಂದೊಂದು ದಿವಸ ಕೊಟ್ಟಿರ್ಬೋದು, ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಟಿರ್ಬೋದು, ಕೆಲಸ ಕಾರ್ಯಗಳನ್ನು ಕೊಟ್ಟಿರ್ಬೋದು. ಅದರಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ಲಿಕ್ಕಿದ್ದಾರೆ. ನಾಲ್ಕನೇದು ನಮ್ಮದೊಂದು ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಪಠನ ಕೂಡ ಉಂಟು ಸಾಮೂಹಿಕವಾಗಿ ಇದೇ ಕ್ಷೇತ್ರದಲ್ಲಿ. ಅದು ದಿನಾಂಕ ನಮ್ಮದು ನಿಗದಿಪಡಿಸ್ಬೇಕಷ್ಟೇ. ನಮಗೆ ಕ್ಷೇತ್ರದ ಸಮಿತಿಗಳು ನಮಗೆ ತಿಳಿಸಿದಾಗ ನಾವು ಮಹಿಳೆಯರಿಗೆ ತಿಳಿಸಿ ಅದು ಕೂಡ ಒಂದು ದೊಡ್ಡ ತಂಡವಾಗಿ ಬರ್ಲಿಕ್ಕಿದೆ. ಮುಖ್ಯವಾಗಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಭಜನಾ ತಂಡ, ಮಹಿಳೆಯರ ಭಜನಾ ತಂಡ 60ಕ್ಕಿಂತಲೂ ಜಾಸ್ತಿ ಮಹಿಳಾ ತಂಡದವರು ಇಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನೋಂದಣಿ ಆದ ಮಹಿಳಾ ತಂಡದವರು ಬಂದು ಇಲ್ಲಿ ಭಜನೆ ಕೂಡ ಮಾಡ್ಲಿಕ್ಕಿದ್ದಾರೆ. ಅದರೊಂದಿಗೆ ಶ್ರೀರಾಮ ತಾರಕ ಜಪವನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಸೊ ಇಷ್ಟು ನಮ್ಮ ಮಹಿಳಾ ಕಾರ್ಯಗಳು. ಇವೆಲ್ಲ ಮಹಿಳೆಯರು ಇದರಲ್ಲಿ ತುಂಬಾ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕೂಡ ನೋಡಿರ್ಬೋದು, ಮಹಿಳಾ ಸಂಖ್ಯೆ ದೊಡ್ಡ ಇದರಲ್ಲಿ ದಿವಸ ಬರ್ತಾ ಇದ್ದಾರೆ. ಒಂದೊಂದು ತಂಡ ಬಂದು ಇಲ್ಲಿ ಜಪ ಮಾಡ್ತಾ ಹೋಗ್ತಾ ಇದ್ದಾರೆ, ಭೇಟಿ ನೀಡ್ತಾ ಇದ್ದಾರೆ. ಹಾಗೆ ನಾರಿಕೇಳದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇವೆ. ಹಾಗೆ ತಾಯಂದಿರು ಕೂಡ ಎಲ್ಲರೂ ಸಮರ್ಪಣೆ ಕೂಡ ಮಾಡ್ಲಿಕ್ಕಿದ್ದಾರೆ. ಹಾಗೆ ಇದಿಷ್ಟು ನಮ್ಮ ಮಹಿಳಾ ಕಾರ್ಯದ ಒಂದು ವಿವರಣೆ. ಈಗ ಯಾರೋ ಒಂದು ಮಹಿಳೆಗೆ ಈ ತಂಡಕ್ಕೆ ಸೇರಬೇಕು ಅನ್ನುವಂತಹ ಆಲೋಚನೆಗಳಿದ್ರೆ ಹೇಗೆ ಮಾಡಬಹುದು? ಅವರ ಗ್ರಾಮ ಸಮಿತಿ ಎಲ್ಲ ಅಥವಾ ಈಗ ಹೊರ ಗ್ರಾಮದವರು ಅಂತ ಹೇಳಿದ್ರೆ ಧಾರಾಳ ಮಾಡಬಹುದು. ನನ್ನನ್ನು ಸಂಪರ್ಕಿಸಬಹುದು, ಅಥವಾ ಅವರ ಗ್ರಾಮದಲ್ಲಿ ಅವರಿಗೆ ಗೊತ್ತಿರ್ಬೋದು ಯಾರ ಸಮಿತಿಯಲ್ಲಿ ಇದ್ದಾರೆ ಅಂತ ಹೇಳುವ ಒಂದು ಮಾಹಿತಿ ಅವರಿಗೆ ಸಿಕ್ಕಿರ್ಬೋದು. ಯಾಕಂದ್ರೆ ಪೇಪರ್ ಅಲ್ಲಿ ಬರ್ತಾ ಇದೆ, ಆ ಗ್ರಾಮದ ಸಮಿತಿಯವರು ಸಭೆಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಇಂತಿಂತವರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳುವಾಗ ಅವರನ್ನು ಸಂಪರ್ಕಿಸಬಹುದು. ಅಥವಾ ನನ್ನನ್ನು ಕೂಡ ಸಂಪರ್ಕಿಸಿದ್ರೆ ನಾನು ಅವರನ್ನ ತಂಡಕ್ಕೆ ಸೇರಿಸಲಿಕ್ಕೆ ಹೇಳ್ತೇನೆ. ವಾಟ್ಸ್ಆಪ್ ಗ್ರೂಪ್ಗಳು ಉಂಟು ನಮಗೆ. ನಮ್ಮದೇ ಕೇಂದ್ರದ ಸಮಿತಿಯದೊಂದು ತಂಡದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಅದೇ ರೀತಿ ಪ್ರತಿ ಗ್ರಾಮದ ಮಹಿಳೆಯರು ಕೂಡ ಇದು ಮೀಡಿಯಾವನ್ನು ಯೂಸ್ ಮಾಡಿ, ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿಕೊಂಡು ಅವರವರ ಗ್ರಾಮದಲ್ಲಿ ಕೂಡ ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೇಂದ್ರ ಸಮಿತಿಯಲ್ಲಿ ಬಂದ ಮಾಹಿತಿ ಎಲ್ಲ ಸಮಿತಿಗೆ ಅಲ್ಲಿ ಸಹ ಸದಸ್ಯರನ್ನು ಮಾಡ್ತಾ ಇದ್ದಾರೆ. 25 ಅಂತ ಹೇಳಿ ಲಿಮಿಟ್ ಇಲ್ಲ, ಅದು 100-150 ಜನ ಸಹ ಆಗಿದ್ದಾರೆ. ಹಾಗೆ ಅವರು ಕೂಡ ಒಂದು ತಂಡವಾಗಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ತಿಳಿಸಿದ್ರೆ ಧನ್ಯವಾದಗಳು.